ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನ ಗಮನಿಸ್ತಾ ಹೋಗೋಣ. ಮೊದಲನೇದು, ಲೀಪ್ ಬ್ಯಾಕ್ವರ್ಡ್ ಫಾರ್ ಮ್ಯಾಟರ್ನಿಟಿ ಎಂಟೈಟಲ್ಮೆಂಟ್ಸ್. ಇದು ಮುಖ್ಯವಾಗಿ ನಮಗೆ ಪಾಲಿಟಿಯಲ್ಲೂ ಹೆಲ್ಪ್ ಆಗುತ್ತೆ. GS2 ಮತ್ತೆ GS3 ಎಕನಾಮಿಗೆ ಸಂಬಂಧಪಟ್ಟ ಹಾಗೂ ಈ ಒಂದು ವಿಷಯವನ್ನ ನಾವು ತಿಳ್ಕೋಬಹುದು. ಏನ್ ಹೇಳುತ್ತೆ ಇದು ಅಂತಂದ್ರೆ, pregnant women are not getting their full maternity benefits. The law NFSA ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇದೆಯಲ್ವಾ, 2013ನೇದು, ಆ ಇಸ್ವಿಯಲ್ಲಿ ಬಂದಿದ್ದು, ಸೇಸ್ ದೇ ಶುಡ್ ಗೆಟ್ 6,000 per child, but the government gives only 5,000 for the first child and very little after that. ಗರ್ಭಿಣಿಯರಿಗೆ ಸರಿಯಾಗಿ ಸಂಪೂರ್ಣವಾದ ಪ್ರಯೋಜನ ಸಿಗ್ತಾ ಇಲ್ಲ. ಸರ್ಕಾರದ ಬೇರೆ ಬೇರೆ ಯೋಜನೆಗಳಿದ್ದಾಗಿರಬಹುದು, ಮುಖ್ಯವಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಇದೆಯಲ್ವಾ, ಅದರ ಅಡಿಯಲ್ಲಿ ಗರ್ಭಿಣಿಯರ ಪ್ರತಿ ಮಗುವಿಗೂ ಒಂದು 6,000ದಷ್ಟು ಹಣ ಸಿಗಬೇಕು. ಆದರೆ ಸರ್ಕಾರ ಪ್ರಥಮ ಮಗುವಿಗೆ ಮಾತ್ರ, ಮೊದಲನೇ ಮಗುವಿಗೆ 5,000 ರೂಪಾಯಿಗಳನ್ನು ನೀಡ್ತಾ ಇದೆ. ಆದರೆ ಎರಡನೇ ಮಗು ಅಥವಾ ಅದರ ನಂತರ ಏನ್ ಮಾಡ್ತಾ ಇದೆ, ಕಡಿಮೆ ಹಣವನ್ನು ಕೊಡ್ತಾ ಇದೆ. ಕೆಲವೊಂದು ಸಾರಿ ಹಣ ಸರಿಯಾಗಿ ಸಿಕ್ಕೋದೇ ಇಲ್ಲ. ಇನ್ನು ದ PMMVY ಅಂತಂದ್ರೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನಾ. The scheme is very weak. It only covers one child per family, recently extended to second child if it's a girl, which goes against the law. Many women don't even receive this small amount. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ಮಾತ್ರ ಮೊದಲು ಈ ಒಂದು ಅಮೌಂಟ್ ಅನ್ನ ಕೊಡ್ತಾ ಇದ್ರು. ಇತ್ತೀಚೆಗೆ ಎರಡನೇ ಮಗು ಬಾಲಕಿ ಆಗಿದ್ರೆ, ಹುಡುಗಿ ಆಗಿದ್ರೆ ಮಾತ್ರ ಕೊಡ್ತಾರೆ, ಈ ಹಣವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಮೊದಲು ಹೇಳಿದ್ರಲ್ಲ ಕಾನೂನು, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ಅದಕ್ಕೆ ಇದು ವಿರುದ್ಧ ಆಗಿದೆ. ಮತ್ತೆ ಹಲವಾರು ಮಹಿಳೆಯರಿಗೆ ಸಹ ಈ ಒಂದು ಮೊತ್ತ, ಇಷ್ಟು ಕಡಿಮೆ ಹಣ ಸಹ ಸಿಗ್ತಾ ಇಲ್ಲ. ಇನ್ನು ಮುಂದಿನ ಅಂಶ, ಗವರ್ಮೆಂಟ್ ಸ್ಪೆಂಡಿಂಗ್ ಆನ್ ದಿ ಸ್ಕೀಮ್ ಹ್ಯಾಸ್ ಡ್ರಾಪ್ ಇನ್ 2023-24. ದ ಬಜೆಟ್ ಫಾರ್ PMMVY ವಾಸ್ ಜಸ್ಟ್ 870 crore, which is much lower than before. Only 9% of pregnant women got benefits in 2023-24. ಅಂತಂದ್ರೆ ಮೊದಲು ಎಷ್ಟು ಅದಕ್ಕೆ ಬೇರೆ ಬೇರೆ ರೀತಿಯ ಬಜೆಟ್ ನಲ್ಲಿ ಹಣವನ್ನ ಮೀಸಲಿಡ್ತಿದ್ರ ಅಲ್ವಾ, ಆ ಒಂದು ಮೀಸಲಿಡುವಂತಹ ಹಣ ಸಹ ಈಗ ಕಡಿಮೆ ಆಗ್ತಾ ಬಂದಿದೆ. 2023-24ರಲ್ಲಿ 870 ಕೋಟಿಯನ್ನ ಮೀಸಲಿಡ್ತಿದ್ರು. ಆದ್ರೆ ಇದು ಹಿಂದಿನ ಬಜೆಟ್ಗಿಂತ ತುಂಬಾ ಕಡಿಮೆ ಆಗಿದೆ. ಅದರ ಜೊತೆಗೆ 2023-24ರಲ್ಲಿ ಈ ಗರ್ಭಿಣಿಯರಿಗೆ ಲಾಭ ಸಿಗುತ್ತಲ್ವಾ, ಅದರಲ್ಲಿ ಕೇವಲ 9% ಗರ್ಭಿಣಿಯರಿಗೆ ಮಾತ್ರ ಇದರ ಲಾಭ ದೊರೆತಾ ಇದೆ. Technical problems make things worse. The scheme depends on digital payments and Aadhaar, leading to delays and errors. Officials admit that software problems happen every day. ನೋಡಿ, ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಅಂತಂದ್ರೆ ಪ್ರತಿದಿನ ಬೇರೆ ಬೇರೆ ತಾಂತ್ರಿಕ ದೋಷಗಳು ಎದುರಾಗುತ್ತೆ ಅಂತ ಅಧಿಕಾರಿಗಳು ಒಪ್ಕೊಂಡಿದ್ದಾರಂತೆ. ಅದೇ ರೀತಿ ಡಿಜಿಟಲ್ ಪಾವತಿ, ಈ ಒಂದು ಯೋಜನೆಗಳಿಗೋಸ್ಕರ ಗರ್ಭಿಣಿ ಸ್ತ್ರೀಯರಾಗಿರ್ಬಹುದು ಅಥವಾ ಅವರ ಕುಟುಂಬದವರಾಗಿರ್ಬಹುದು, ಹಳ್ಳಿಗಳೆಲ್ಲ ನೀವು ನೋಡಿರ್ತೀರಾ, ಬೇರೆ ಬೇರೆ ಕಡೆ ಓಡಾಡ್ತಾ ಇರ್ಬೇಕಾಗುತ್ತೆ. ಒಂದೇ ಕಡೆ ಒಂದೇ ದಿನಕ್ಕೆ ಮುಗಿಯೋದಿಲ್ಲ. ಎಷ್ಟೋ ಬೇರೆ ಬೇರೆ ಕಾಗದ ಪತ್ರಗಳು, ಡಾಕ್ಯುಮೆಂಟ್ ಗಳನ್ನ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ಬೇಕಾಗತ್ತೆ. ಒಂದು ಡಿಜಿಟಲ್ ಪಾವತಿ, ಇನ್ನೊಂದು ಆಧಾರ್ ಸಹ ಇದಕ್ಕೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಹಣ ಪಾವತಿಯಲ್ಲಿ ತಡ ಆಗ್ತಾ ಇದೆ, ತಾಂತ್ರಿಕ ದೋಷಗಳು ಕಾಣಿಸ್ಕೊಳ್ತಾ ಇವೆ. Some states do better. Tamil Nadu and Odisha give much better maternity benefits. 18,000 in Tamil Nadu, 10,000 Odisha with better coverage. ನೋಡಿ, ಮುಖ್ಯವಾಗಿ ತಮಿಳುನಾಡು ಮತ್ತೆ ಒಡಿಶಾದ ಎಕ್ಸಾಂಪಲ್ ತೆಗೆದುಕೊಂಡ್ರೆ, ಅಲ್ಲಿ ಪ್ರತಿ ಒಂದು ಮಗುವಿಗೂ ಏನ್ ಕೊಡ್ತಾ ಇದ್ದಾರೆ, ಒಂದು ಸಾರಿ ಗರ್ಭಿಣಿ ಸ್ತ್ರೀಯರಿಗೆ ಮಗು ಹುಟ್ಟಿದಾಗ ಆ ಮಗುವಿಗೆ ತಮಿಳುನಾಡಿನಲ್ಲಿ 18,000ದಷ್ಟು ಹಣವನ್ನು ಕೊಡ್ತಾ ಇದ್ದಾರೆ, ಒಡಿಶಾದಲ್ಲಿ 10,000ದಷ್ಟು ಹಣವನ್ನು ಕೊಡ್ತಾ ಇದ್ದಾರೆ. ಇದರ ಮೂಲಕ ಅವರಿಗೆ ಹೆಚ್ಚು ಸೌಲಭ್ಯಗಳನ್ನ ಉತ್ತಮ ರೀತಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ದ ಸ್ಕೀಮ್ ನೀಡ್ಸ್ ಅ ಕಂಪ್ಲೀಟ್ ಫಿಕ್ಸ್. ಹಾಗಾಗಿ ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ಬದಲಾಯಿಸುವ ಅಗತ್ಯ ಇದೆ. ದ ಗವರ್ಮೆಂಟ್ ಮಸ್ಟ್ ಇನ್ಕ್ರೀಸ್ ಬೆನಿಫಿಟ್ಸ್, ಮೇಕ್ ದಿ ಪ್ರೊಸೆಸ್ ಸಿಂಪ್ಲರ್ ಅಂಡ್ ಎನ್ಶೋರ್ ಆಲ್ ಪ್ರೆಗ್ನೆಂಟ್ ವಿಮೆನ್ ಗೆಟ್ ದ ರೈಟ್ಫುಲ್ ಸಪೋರ್ಟ್. ಹಾಗಾಗಿ ಸರ್ಕಾರ ಲಾಭದ ಮೊತ್ತವನ್ನು ಹೆಚ್ಚಿಸಬೇಕು, ಪ್ರಕ್ರಿಯೆಯನ್ನ ಇನ್ನಷ್ಟು ಸರಳಗೊಳಿಸಬೇಕು, ಮತ್ತೆ ಎಲ್ಲಾ ಗರ್ಭಿಣಿ ಸ್ತ್ರೀಯರಿಗೆ ಅವರ ಹಕ್ಕು ಸರಿಯಾಗಿ ಸಿಗೋ ರೀತಿ ನೋಡ್ಕೊಳ್ಬೇಕು. ಇದು ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ತಿಳ್ಕೊಳ್ಬೇಕಾದಂತ ಅಂಶಗಳು. ಎರಡನೇ ಎಡಿಟೋರಿಯಲ್ ನೋಡೋದಾದ್ರೆ, ದ ಬಿಗ್ಗರ್ ಟ್ರಾಜೆಡಿ ಈಸ್ ದಿ ರೈಲ್ವೇಸ್ ಅಂಡ್ ಇಟ್ಸ್ ಸಿಸ್ಟಮಿಕ್ ಇನರ್ಷಿಯಾ. ಇದು ಹಲವಾರು ದಿನಗಳು ನೋಡ್ತಾ ಇದೀವಲ್ವಾ, ರೈಲ್ವೆ ಸ್ಟ್ಯಾಂಪಿಡ್ ಆಗಿದ್ದು, ಕಾಲ್ ತುಳಿತ ಆಗಿದ್ದು, ಅದರ ಬಗ್ಗೆ ಮತ್ತೆ ಬೇರೆ ಬೇರೆ ಅಂಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾವುದೇ ದುರ್ಘಟನೆ ಆಗಿರಬಹುದು. ಈಗ ನೀವು ಒಂದು ದುರ್ಘಟನೆ ಬಗ್ಗೆ ತಿಳಿದುಕೊಂಡ್ರೆ ಅಲ್ಲಿರುವ ಪಾಯಿಂಟ್ ಗಳನ್ನ, ಯಾವುದೇ ಪ್ರಶ್ನೆ ಬರಲಿ, ಅದಕ್ಕೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಲೇಬೇಕಾಗಿರುತ್ತೆ. ಅಂತಂದ್ರೆ ಇಲ್ಲಿ ರೈಲ್ವೆ ಬಗ್ಗೆ ಕೊಟ್ಟಿರಬಹುದು, ಮತ್ತೊಂದು ಕಡೆ ಪ್ರಕೃತಿ ವಿಕೋಪ ಅಂತ ಬರುತ್ತೆ ಕ್ವಶನ್. ಹೀಗೆ ಯಾವುದೇ ಒಂದು
ರಿಲೇಟೆಡ್ ಕ್ವಶನ್ಸ್ ಬಂದ್ರೆ ಅದಕ್ಕೂ ಇರುವಂತ ಪಾಯಿಂಟ್ಗಳನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಆವಾಗ ಥಿಂಕ್ ಮಾಡಿ. ಆ ಮೂಲಕ ನೀವು ಎಲ್ಲವನ್ನ ಕವರ್ ಮಾಡ್ಲಿಕ್ಕೆ ಆಗದೆ ಇದ್ರು ಇರುವಂತಹ ಪಾಯಿಂಟ್ಗಳಲ್ಲೇ ಎಲ್ಲ ಆನ್ಸರ್ ಅನ್ನ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇವ್ರು ಹೇಳಿ ಹೊರಟಿದ್ದು ಏನಂತಂದ್ರೆ, ದ ಸ್ಟ್ಯಾಂಪೀಡ್ ಎಟ್ ನ್ಯೂ ಡೆಲ್ಲಿ ಆ ರೈಲ್ವೆ ಸ್ಟೇಷನ್ ವಾಸ್ ಅವಾಯ್ಡೆಬಲ್. ರೈಲ್ವೆ ಸ್ಟೇಷನ್ ಅಲ್ಲಿ ನವದೆಹಲಿಯಲ್ಲಿ ಏನಾಗಿತ್ತು, ಕಾಲ್ ತುಳಿತ ಆಗಿತ್ತು. ಆದ್ರೆ ಆ ಕಾಲ್ ತುಳಿತವನ್ನ ತಪ್ಪಿಸಬಹುದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪುವರ್ ಕ್ರೌಡ್ ಕಂಟ್ರೋಲ್, ಲ್ಯಾಕ್ ಆಫ್ ಸೆಕ್ಯೂರಿಟಿ ಅಂಡ್ ಲಾಸ್ಟ್ ಮಿನಿಟ್ ಟ್ರೈನ್ ಅನೌನ್ಸ್ಮೆಂಟ್ ಕಾಸ್ ದಿ chaos. ಯಾಕೆ ಅಲ್ಲಿ ಅಷ್ಟು ದೊಡ್ಡ ಕಾಲ್ ತುಳಿತ ಆಯಿತು, ಸಾವು ನೋವುಗಳು ಆಯ್ತು ಅಂತಂದ್ರೆ, ಜನಸಂದಣಿಯನ್ನ ಸರಿಯಾಗಿ ನಿಯಂತ್ರಿಸಲಿಲ್ಲ, ಭದ್ರತಾ ಕೊರತೆ ಇತ್ತು, ಮತ್ತೆ ಕೊನೆಯ ಕ್ಷಣದಲ್ಲಿ ರೈಲನ್ನ ಘೋಷಣೆ ಮಾಡಿದ್ರು, ಎಲ್ಲರೂ ಒಂದೇ ಸಾರಿ ರೈಲಿರೋ ಕಡೆ ಓಡಿದ್ರು. ಹೀಗಾಗಿ ಆ ದುರ್ಘಟನೆ ಸಂಭವಿಸಿಬಿಟ್ಟಿದೆ ಅಲ್ಲಿ. ಇಂಡಿಯನ್ ರೈಲ್ವೇಸ್ failed in planning. Huge crowds were expected due to Kumbh Mela, but no proper arrangements were made to handle them. ಕುಂಭಮೇಳ ಆಗ್ತಾ ಇದೆ ಅಂತ ಗೊತ್ತು, ಕೋಟ್ಯಾಂತರ ಭಕ್ತರು ಬರ್ತಾರೆ ಇದ್ದಾರೆ ಅನ್ನೋದು ಸಹ ಮುನ್ಸೂಚನೆ ಇತ್ತು. ಆದ್ರೂ ಸಹ ಅದನ್ನು ನಿಭಾಯಿಸಲಿಕ್ಕೆ ಭಾರತದ ರೈಲ್ವೆ ವ್ಯವಸ್ಥೆ ಸರಿಯಾದ ಯೋಜನೆಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರೈಲ್ವೆ ಶಿಫ್ಟೆಡ್ ಬ್ಲೇಮ್ ಟು ಪ್ಯಾಸೆಂಜರ್ಸ್. ಇನ್ಸ್ಟೆಡ್ ಆಫ್ ಅಡ್ಮಿಟಿಂಗ್ ಮಿಸ್ಟೇಕ್ಸ್, ಅಫಿಷಿಯಲ್ಸ್ ಬ್ಲೇಮ್ ಟ್ರಾವೆಲರ್ಸ್ ಫಾರ್ ಬೈಯಿಂಗ್ ಟೂ ಮೆನಿ ಟಿಕೆಟ್ಸ್ ಅಂಡ್ ಗ್ಯಾದರಿಂಗ್ ಎ ಲಾರ್ಜ್ ನಂಬರ್ಸ್. ಇನ್ನು ರೈಲ್ವೆ ವ್ಯವಸ್ಥೆ ಏನ್ ಹೇಳ್ತಾ ಇದೆ, ಅದರ ತಪ್ಪನ್ನ ಪ್ರಯಾಣಿಕರ ಮೇಲೆ ಹಾಕ್ಬಿಟ್ಟಿದೆ. ತನ್ನ ತಪ್ಪನ್ನ ಒಪ್ಕೊಳ್ಳೋ ಬದಲು ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಹೆಚ್ಚು ಟಿಕೆಟ್ ಖರೀದಿಸಿದ ಪ್ರಯಾಣಿಕರಿಂದಾಗಿ ಅಥವಾ ದೊಡ್ಡ ಸಂಖ್ಯೆಯಲ್ಲಿ ತಮ್ಮ ಮಾತನ್ನ ಕೇಳದೆ ಎಲ್ಲಾ ಕಡೆ ಚೆಲ್ಲಾಪಿಲಿಯಾಗಿ ಓಡಾಡ್ತಾ ಇದ್ರು, ಈ ರೀತಿ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ತನ್ನ ತಪ್ಪನ್ನ ಒಪ್ಕೊಳ್ಳದೆ ತಪ್ಪನ್ನ ಜನರ ಮೇಲೆ ಹೇರ್ತಾ ಇದ್ದಾರೆ. ಬೇಸಿಕ್ ಸೇಫ್ಟಿ ಮೆಜರ್ಸ್ ವರ್ ಇಗ್ನೋರ್ಡ್. ದೇರ್ ವರ್ ನಾಟ್ ಇನಫ್ ಸೆಕ್ಯೂರಿಟಿ ಪರ್ಸನಲ್, ಪುವರ್ ಬ್ಯಾರಿಕೇಡಿಂಗ್ ಅಂಡ್ ನೋ ಪ್ರಾಪರ್ ಯೂಸ್ ಆಫ್ ಸಿಸಿಟಿವಿ ಮಾನಿಟರಿಂಗ್ ಟು ಮ್ಯಾನೇಜ್ ದಿ ಕ್ರೌಡ್. ಅಂದ್ರೆ ಮೂಲಭೂತವಾಗಿ ಏನೇನು ಸುರಕ್ಷತಾ ಕ್ರಮಗಳು ಇರಬೇಕಿತ್ತು ಅವುಗಳನ್ನ ನಿರ್ಲಕ್ಷಿಸಲಾಗಿತ್ತು. ಸಾಕಷ್ಟು ಭದ್ರತಾ ಸಿಬ್ಬಂದಿ ಇರಲಿಲ್ಲ, ಮತ್ತೆ ಬ್ಯಾರಿಕೇಡ್ಗಳನ್ನ ಸರಿಯಾಗಿ ಅಲ್ಲಿ ವ್ಯವಸ್ಥೆ ಮಾಡಿರಲಿಲ್ಲ, ಮತ್ತೆ ಜನಸಂದಣಿಯನ್ನ ನಿಯಂತ್ರಿಸಲಿಕ್ಕೆ ಸಿಸಿಟಿವಿಗಳನ್ನ ಸರಿಯಾಗಿ ಉಪಯೋಗಿಸಲೇ ಇಲ್ಲ. Railways changed its statement. After the tragedy, officials gave conflicting explanations and even suggested a fake news conspiracy instead of taking responsibility. ಅಂತಂದ್ರೆ ದುರಂತ ನಡೆದ ಮೇಲೂ ಸಹ ಅಧಿಕಾರಿಗಳು ಸರಿಯಾಗಿ ಹೇಳಿಕೆಗಳನ್ನ ಕೊಡೋದ್ ಬದಲು, ಹೊಣೆಯನ್ನ ತಾವೇ ಹೊರೋ ಬದಲು ಇನ್ನೊಂದು ಸುಳ್ಳು ಸುದ್ದಿ ಅಂತ ಸಹ ಹೇಳಿದ್ರು. ಹಾಗಾಗಿ ಹೊಣೆಗಾರಿಕೆಯ ಬದಲು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. No independent investigation. Instead of an external inquiry, railway officials themselves are investigating the incident, raising doubts about transparency. ಹೊರಗಿನ ಯಾವುದೋ ಒಂದು ಸ್ವತಂತ್ರವಾದ ತನಿಖೆ ನಡೆಸೋ ಬದಲು ರೈಲ್ವೆ ಅಧಿಕಾರಿಗಳೇ ತನಿಖೆ ನಡೆಸ್ತಾ ಇದ್ದಾರೆ. ಇದರಿಂದ ಪಾರದರ್ಶಕತೆಯ ಕುರಿತು ಜನರಲ್ಲಿ ಅನುಮಾನಗಳು ಮೂಡ್ತಾ ಇವೆ. ಅಂದ್ರೆ ಬೇರೆ ದುರ್ಘಟನೆಗಳಾದಾಗ ಹೇಗೆ ಇದನ್ನ ಬಳಸ್ಕೊಳ್ಳೋದು, ಮುಖ್ಯವಾಗಿ ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯಗಳು, ಯಾವುದೇ ಒಂದು ದುರ್ಘಟನೆ ನಡೆದಾಗ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇರೋದಿಲ್ಲ ಅಥವಾ ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತೆ, ಅದನ್ನ ನೀವು ಮೆನ್ಷನ್ ಮಾಡಬಹುದು. ಮತ್ತೆ ಎರಡನೇ ಪಾಯಿಂಟ್, ಇಲ್ಲಿ ರೈಲ್ವೆ ಪ್ಲಾನಿಂಗ್ ಅಂತ ಬಂದಿತ್ತು. ನೀವು ಇದನ್ನ ಬೇರೆ ಯಾವುದೋ ದುರ್ಘಟನೆಯಲ್ಲಿ ಅಲ್ಲೂ ಸಹ, ಅಂತಂದ್ರೆ ಬಹಳ ಪ್ರಕೃತಿ ವಿಕೋಪ ಸಂಭವಿಸ್ಬಿಡ್ತು ಅಂತಂದ್ರೆ ಈ ವಲಯ ತುಂಬಾ ವಿಕೋಪ ಹೊಂದಿರುವ ಸಾಧ್ಯತೆಯನ್ನ ಇದ್ರೂ ಸಹ ಇದನ್ನ ನೆಗ್ಲೆಕ್ಟ್ ಮಾಡಿದ್ರು ಅನ್ನುವಂತ ಪಾಯಿಂಟ್ ಅನ್ನು ಸೇರಿಸಬಹುದು. ಮತ್ತೆ ಸರಿಯಾಗಿ ಅಧಿಕಾರಿಗಳಾಗಿರ್ಬಹುದು, ಸರ್ಕಾರ ಆಗಿರ್ಬಹುದು ತನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇಲ್ಲ, ಮತ್ತೆ ಬೇಸಿಕ್ ಸೇಫ್ಟಿ ಮೆಷರ್ನ ಇಗ್ನೋರ್ ಮಾಡಿದ್ರು. ಮತ್ತೆ ಬೇರೆ ಬೇರೆ ರೀತಿಯ ಪಾಯಿಂಟ್ಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೋತಾ ಹೋಗ್ಬಹುದು. ಅಂತಂದ್ರೆ ಅದರಲ್ಲಿ ಪಾಯಿಂಟ್ಗಳು ವ್ಯಾಲಿಡ್ ಸಹ ಆಗಿರ್ಬೇಕು, ಮತ್ತೆ ಅದರ ಜೊತೆ ಆ ಒಂದು ಸಿಚುವೇಶನ್ಗೆ ಅದು ಸೂಟ್ ಆಗ್ಬೇಕು. ಹೀಗೆ ಇರುವಂತ ಪಾಯಿಂಟ್ಗಳನ್ನೇ ಹೆಚ್ಚು ಯೂಸ್ ಮಾಡ್ಕೊಳ್ಳಿಕ್ಕೆ ಕ್ರಿಯೇಟಿವ್ ಆಗಿ ಹೇಗೆ ಅದನ್ನ ಬೇರೆ ಬೇರೆ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನ ಆನ್ಸರ್ ರೈಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಇದಾದ ನಂತರ ಈ ಕಡೆ ವಾಟರ್ ಬ್ಲೈಟ್, ಇದು ಸಹ ಒಂದು ದುರ್ಘಟನೆಯ ಬಗ್ಗೆ ಹೇಳ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಕೆಲವು ದಿವಸಗಳಿಂದ, ಟನೆಲ್ ಕೊಲಾಪ್ಸ್ ಇನ್ ತೆಲಂಗಾಣದಲ್ಲಿ ಸುರಂಗ ದುರಂತ ಆಗಿದೆ. ಕಾಲುವೆ, ಮುಖ್ಯವಾಗಿ ಆ ಪಾರ್ಟ್ ಆಫ್ ದಿ ಶ್ರೀಶೈಲಂ ಲೆಫ್ಟ್ ಬ್ಯಾಂಕ್ ಕೆನಾಲ್ ಟನೆಲ್ ಕೊಲಾಪ್ಸ್ಡ್ ಆನ್ ಫೆಬ್ರವರಿ 2022, ಟ್ರಾಪಿಂಗ್ 8 ವರ್ಕರ್ಸ್ ಡ್ಯೂ ಟು ವಾಟರ್ ಸೀಪೇಜ್. ಏನಾಗಿತ್ತು ಅಲ್ಲಿ, ಶ್ರೀಶೈಲಂನ ಎಡದಂಡೆ ಕಾಲುವೆ ಸುರಂಗದ ಒಂದು ಭಾಗ ಕುಸಿದು ಬಿಟ್ಟು ನೀರು ಹೆಚ್ಚಾಗ್ತಾ ಇದೆ ಆ ಒಂದು ಟನೆಲ್ ಒಳಗಡೆ. ಅದರಿಂದಾಗಿ 8 ಕಾರ್ಮಿಕರು ಒಳಗಡೆ ಸಿಕ್ಬಿದ್ದಿದ್ದಾರೆ. ರೆಸ್ಕ್ಯೂ ಎಫರ್ಟ್ಸ್ ಆರ್ ಸ್ಲೋ. Despite 9 rescue teams working non-stop, water flow inside the tunnel is making it difficult to reach the trapped workers. ರಕ್ಷಣಾ ಕಾರ್ಯ ನಿಧಾನವಾಗಿ ನಡೀತಾ ಇದೆ, ಆದ್ರೆ ಅಲ್ಲಿ ಇನ್ನಷ್ಟು ನೀರು ಒಳಗಡೆ ಹರಿತಾ ಇದೆ, ಒಳಗಡೆ ಬಂದು ಅವರಿಗೆ ಪ್ರೆಷರ್ ಕೊಡ್ತಾ ಇದೆ. ಆ ಒಳಗಿನ ನೀರಿನ ಹರಿವಿದೆಯಲ್ಲ ಅದು ಹೆಚ್ಚಾಗ್ತಾನೆ ಹೋಗ್ತಿದೆ. ಹೀಗಾಗಿ ಆ ಸಿಕ್ಕಿ ಬಿದ್ದ ಕಾರ್ಮಿಕರನ್ನ ತಲುಪೋದಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನು ಹಿಂದೆ ಸಹ ಈ ತರ ಘಟನೆಗಳಾಗಿತ್ತು, ಸಿಮಿಲರ್ ಟು ಸಿಲ್ಕ್ಯಾರಾ ಟನೆಲ್ ಕೊಲಾಪ್ಸ್. A tunnel in Uttarakhand collapsed in November 2023
trapping 41 ವರ್ಕರ್ಸ್ ಬಟ್ ದೇ ವರ್ ರೆಸ್ಕ್ಯೂಡ್ ಇನ್ 16 ಡೇಸ್ ಯೂಸಿಂಗ್ ದಿ ವೇರಿಯಸ್ ಮೆಥಡ್ಸ್. ಸಿಲ್ಕ್ಯಾರದಲ್ಲಿ ಉತ್ತರಾಖಂಡದಲ್ಲಿ ಏನಾಗಿತ್ತು, ಒಂದು ಸುರಂಗ ಕುಸಿದು 41 ಕಾರ್ಮಿಕರು ಸಿಕ್ಬಿದ್ದಿದ್ರು. ಆದ್ರೆ ಬೇರೆ ಬೇರೆ ರೀತಿ ವಿಧಾನಗಳನ್ನ ಉಪಯೋಗಿಸ್ಕೊಂಡು ಅವರನ್ನ 16 ದಿನಗಳಲ್ಲಿ ರಕ್ಷಣೆ ಮಾಡಲಾಯಿತು. Water is a big problem. Unlike the Silkyara case, the Telangana tunnel has water and mud continuously flowing in, making rescue operations harder. ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ನೀರೇ ದೊಡ್ಡ ಸಮಸ್ಯೆ ಇಲ್ಲಿ. ಯಾಕಂತಂದ್ರೆ ಇಲ್ಲಿ ಆ ಸುರಂಗದಲ್ಲಿ ನೀರು ಮತ್ತು ಕೆಸರು ತುಂಬಾ ದೊಡ್ಡ ಮಟ್ಟದಲ್ಲಿ ಒಳಗಡೆ ಹೋಗ್ತಾ ಇದೆ, ಹರಿತಾ ಇದೆ. ಹೀಗಾಗಿ ರಕ್ಷಣಾ ಕಾರ್ಯ ಇನ್ನಷ್ಟು ಸಂಕೀರ್ಣ ಆಗ್ತಾ ಹೋಗ್ತಾ ಇದೆ. ಅಲ್ಲಿರೋ ರಕ್ಷಣಾ ಕಾರ್ಯಗಳನ್ನ ಸರಿಯಾಗಿ ಕೈಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪುವರ್ ಜಿಯೋಲಾಜಿಕಲ್ ಸ್ಟಡಿ ಮೇ ಬಿ ದ ಕಾಸ್ಟ್. ಏನು ಸಮಸ್ಯೆಯ ಕಾರಣ ಏನಿರಬಹುದು ಹಾಗಾದ್ರೆ ಅಂತಂದ್ರೆ, ಮೆನಿ ಟನಲ್ ಆಕ್ಸಿಡೆಂಟ್ ಹ್ಯಾಪನ್ ಡ್ಯೂ ಟು ಅಂಡರ್ಗ್ರೌಂಡ್ ವಾಟರ್ ಚಾನಲ್ಸ್ ಬ್ರೇಕಿಂಗ್. ಅಥಾರಿಟೀಸ್ ನೀಡ್ ಟು ಇನ್ವೆಸ್ಟಿಗೇಟ್ ಇಫ್ ಪ್ರಾಪರ್ ಸ್ಟಡೀಸ್ ವರ್ ಡನ್ ಬಿಫೋರ್ ಕನ್ಸ್ಟ್ರಕ್ಷನ್ಸ್. ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿ ವೈಜ್ಞಾನಿಕವಾಗಿ ಜಿಯೋಲಾಜಿಕಲ್ ಆಗಿರಬಹುದು ಮತ್ತೆ ಬೇರೆ ಬೇರೆ ರೀತಿ ಸ್ಟಡಿಗಳನ್ನ ಮಾಡಿರ್ತಾರೆ. ಆ ಒಂದು ಪ್ರದೇಶದಲ್ಲಿ ಇಂತಹ ಟನೆಲ್ಗಳನ್ನ, ಇಂತಹ ಒಂದು ಅಥವಾ ಡ್ಯಾಮ್ ಕನ್ಸಿಡರ್ ಮಾಡಿದ್ರೆ ಆ ಡ್ಯಾಮ್ ಅನ್ನ ಕಟ್ಟಲಿಕ್ಕೆ ಸರಿಯಾದ ವ್ಯವಸ್ಥೆ ಇದೆಯಾ, ಭೂಕಂಪ ಪೀಡಿತ ಪ್ರದೇಶವಾದು, ಹೀಗೆ ಬೇರೆ ಬೇರೆ ರೀತಿಯ ಅಂಶಗಳನ್ನ ಗಮನಿಸ್ತಾರೆ. ಆದ್ರೆ ಇಲ್ಲಿ ಸರಿಯಾಗಿ ಭೂಗರ್ಭ ಅಧ್ಯಯನವನ್ನ ಮಾಡದೇ ಇರೋದ್ರಿಂದ ಹೀಗಾಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಸುರಂಗ ದುರಂತಗಳು ಆಗ್ತಾ ಇದೆ ಇಲ್ಲಿ. ಮತ್ತೆ ನೀರಿನ ಮಾರ್ಗ ಇರುತ್ತಲ್ವಾ, ಅದು ಮಧ್ಯ ಮಧ್ಯದಲ್ಲಿ ಒಡೆದು ಹೋಗ್ತಾ ಇದೆ, ನೀರು ಹೆಚ್ಚಿನ ಮಟ್ಟದಲ್ಲಿ ಹರಿತಾ ಇದೆ. ಹಾಗಾಗಿ ನಿರ್ಮಾಣಕ್ಕೆ ಮೊದಲು ಸರಿಯಾದ ಅಧ್ಯಯನಗಳ ನಡೆದಿವೆಯಾ ಅಂತ ಮತ್ತೆ ಅಧಿಕಾರಿಗಳು ಪರಿಶೀಲಿಸಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಇದಾದ ನಂತರ ಸ್ಲೋ ಅನ್ಸ್ಟಡಿ ಇನ್ಫ್ಲೂಯೆನ್ಷಿಯಲ್ ಕ್ರಿಮಿನಲ್ಸ್ ಶುಡ್ ನಾಟ್ ಬಿ ಅಲೌಡ್ ಟು ಇವೇಡ್ ಜಸ್ಟಿಸ್ ಇಂಡೆಫಿನೇಟ್ಲಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇರುವಂತ ಒಂದು ಆರ್ಟಿಕಲ್ ಇದು. ಒಂದು ರೀಸೆಂಟ್ ಆಗಿ ಒಂದು ಕೇಸ್ ಆಗಿತ್ತು. ಕೇಸ್ ಅಂತಂದ್ರೆ ಅದರ ಬಗ್ಗೆ ತೀರ್ಪು ಹೊರಗೆ ಬಿದ್ದಿತ್ತು. ಡಿಲೇಡ್ ಜಸ್ಟಿಸ್. ಕಾಂಗ್ರೆಸ್ ಲೀಡರ್ ಸಜ್ಜನ್ ಕುಮಾರ್ ವಾಸ್ ಸೆಂಟೆನ್ಸ್ ಟು ಲೈಫ್ ಇನ್ ಪ್ರಿಸನ್ ಫಾರ್ ಹಿಸ್ ರೋಲ್ ಇನ್ ದಿ 1984 ಆಂಟಿ-ಸಿಖ್ ರಯಾಟ್ಸ್, ಬಟ್ ದ ವರ್ಡಿಕ್ಟ್ ಕೇಮ್ ಆಫ್ಟರ್ 40 years ಆಫ್ ದಿ ಕ್ರೈಮ್. ಅಂತಂದ್ರೆ ನೋಡಿ ಹೇಗಿದೆ ಅಂತಂದ್ರೆ, 1984ರಲ್ಲಿ ಒಂದು ಸಿಖ್ ವಿರೋಧಿ ದಂಗೆ ಆಗಿತ್ತು. ಆ ದಂಗೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಒಬ್ಬ ಕಾಂಗ್ರೆಸ್ ನಾಯಕ ಸಜ್ಜನ್ ಕುಮಾರ್ ಅವರಿಗೆ ಜೀವಾವಧಿ ಶಿಕ್ಷೆನ ಕೊಟ್ಟಿದ್ದಾರೆ. ಆದ್ರೆ ಎಷ್ಟು ವರ್ಷದ ನಂತರ ಈ ತೀರ್ಪು ಬಂದಿದ್ದು ಯಾವಾಗ, ಅಪರಾಧ ನಡೆದು 40 ವರ್ಷಗಳ ನಂತರ ಈಗ ತೀರ್ಪು ಹೊರಗೆ ಬಿದ್ದಿದೆ. ರಿಪೀಟೆಡ್ ಕನ್ವಿಕ್ಷನ್ಸ್. ದಿಸ್ ಇಸ್ his second conviction. In 2021 he was also sentenced for leading a mob that killed 5 people in the same area. ಅಂತಂದ್ರೆ ಇದೇನು ಈ ಸಜ್ಜನ್ ಕುಮಾರ್ಗೆ ಸಂಬಂಧಿಸಿದಾಗೆ ಮೊದಲನೇ ಪ್ರಕರಣ ಅಲ್ಲ. ಹಿಂದೆ ಒಂದ್ಸಾರಿ 2021ರಲ್ಲಿ ಒಂದು ಈ ಪ್ರದೇಶದಲ್ಲೇ ಏನಾಗಿತ್ತು, ಒಂದು 5 ಮಂದಿಯನ್ನ ಕೊಲೆಯ ಕೇಸ್ನಲ್ಲಿ ಇವ್ರ ನೇತೃತ್ವ ಇತ್ತು ಅನ್ನೋದಕ್ಕೋಸ್ಕರ ಅವರಿಗೆ ಶಿಕ್ಷೆನ ವಿಧಿಸಲಾಗಿತ್ತು. ಹಾಗಾದ್ರೆ ಯಾಕೆ ತಡ ಆಗ್ತಾ ಇದೆ, ಯಾಕೆ ಇಷ್ಟು ವರ್ಷ ಬೇಕಾಯ್ತು? ಪೊಲೀಸ್ ಫೇಲ್ಯೂರ್. ಇನಿಷಿಯಲಿ ದ ಪೊಲೀಸ್ ಡಿಡ್ ನಾಟ್ ಇನ್ವೆಸ್ಟಿಗೇಟ್ ಪ್ರಾಪರ್ಲಿ, ignored witnesses, only recorded property damage instead of identifying attackers. ಏನ್ ಮಾಡಿದ್ರು ಪೊಲೀಸರು ಅಂತಂದ್ರೆ, ಮೊದಲು ಸರಿಯಾಗಿ ತನಿಖೆನ ಮಾಡಲಿಲ್ಲ, ಮತ್ತೆ ಅದಾದ್ಮೇಲೆ ಸಾಕ್ಷಿಗಳನ್ನ ನಿರ್ಲಕ್ಷಿಸ್ತಾ ಹೋದ್ರು. ಮತ್ತೆ ಏನೇನು ಹಾನಿಗೊಳಗಾಗಿತ್ತು ಆ ಆಸ್ತಿಯನ್ನ ಮಾತ್ರ ದಾಖಲಿಸಿಕೊಂಡು ದಾಳಿಕೋರರನ್ನ, ಯಾರು ಕ್ರಿಮಿನಲ್ಸ್ ಇರ್ತಾರಲ್ವಾ, ಅವರನ್ನ ಗುರುತಿಸ್ಲಿಕ್ಕೆ ಅವರು ವಿಫಲರಾದ್ರು. ಆದ್ರೆ ಜನರು ಬಿಡ್ಲಿಲ್ಲ. ಫೈಟ್ ಫಾರ್ ಜಸ್ಟಿಸ್. ವೇರಿಯಸ್ ಕಮಿಷನ್ಸ್ ಅಂಡ್ ಕಮಿಟೀಸ್ reopened the cases over the years and witnesses finally got a chance to testify, leading to convictions. ಬೇರೆ ಬೇರೆ ಆಯೋಗಗಳು, ಸಮಿತಿಗಳು ಹಲವಾರು ವರ್ಷಗಳ ಕಾಲ ಹೋರಾಟವನ್ನ ಮಾಡಿ ಪ್ರಕರಣವನ್ನ ಪುನರ್ ಪರಿಶೀಲಿಸುವಂತೆ ಒತ್ತಾಯ ತಂದು ಸಾಕ್ಷಿಗಳಿಗೆ ಹೇಳಿಕೆಯನ್ನ ನೀಡಲಿಕ್ಕೆ ಅವಕಾಶ ಕೊಟ್ಟಿದ್ರಿಂದಾಗಿ, ಆ ಎಲ್ಲ ಒಂದು ಕಾರಣಗಳಿಂದಾಗಿ ಕೊನೆಗೂ ತೀರ್ಪು ಹೊರಗೆ ಬಿತ್ತು. ಅಂತಂದ್ರೆ ಅವರಿಗೆ ಶಿಕ್ಷೆ ಆಯಿತು. ಜಸ್ಟಿಸ್ ಡಿಲೇಡ್ ಬಟ್ ನಾಟ್ ಡಿನೈಡ್. ಲಾದಲ್ಲಿ ಮುಖ್ಯವಾಗಿ ಕಾನೂನಿಗೆ ಸಂಬಂಧಪಟ್ಟ ಹಾಗೆ 2 ಟರ್ಮ್ಗಳು ನೀವು ಆವಾಗ ಕೇಳಿರಬಹುದು, ನಿಮ್ಗೆ ಗೊತ್ತಿಲ್ಲ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಟರ್ಮ್ ಇದೆ. ಇನ್ನೊಂದು ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್ ಅಂತ ಇದೆ. ಅಂದ್ರೆ ಜಸ್ಟಿಸ್ ಡಿನೈಡ್, ಜಸ್ಟಿಸ್ ಡಿಲೇ ಆಗೋದ್ರಿಂದ, ತಡವಾಗಿ ಕೊಟ್ಟಿರುವಂತಹ ಒಂದು ತೀರ್ಪಿನಿಂದಾಗಿ ಜಸ್ಟಿಸ್ ಸಿಗದೆ ಹೋಗ್ಬಹುದು, ಜಸ್ಟಿಸ್ ಸರಿಯಾದ ನ್ಯಾಯ ಸಿಗದೆ ಹೋಗ್ಬಹುದು ಅಂತ ಮೊದಲನೇದು ಸ್ಟೇಟ್ಮೆಂಟ್ ಹೇಳಿದ್ರೆ, ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್ ಅಂದ್ರೆ ಅವಂತೂ ಬಹಳ ಗಡಿಬಿಡಿಯಲ್ಲಿ, ಅಂತಂದ್ರೆ ಏನೋ ಕೇಸ್ ಮುಗಿಸ್ಬೇಕು ಅಂತ ಒಂದು ಜೋಶ್ನಲ್ಲಿ ಬೇಗ ಬೇಗ ಕೇಸ್ಗಳನ್ನ ಖುಲಾಸೆ ಮಾಡ್ಕೋತ ಹೋದ್ರೆ ಅಥವಾ ಬೇಗ ಬೇಗ ತೀರ್ಪನ್ನ ಕೊಡ್ತಾ ಹೋದ್ರೆ ಆಗ್ಲೂ ಸಹ ನ್ಯಾಯ ದೊರಕುವ ಸಾಧ್ಯತೆಗಳು ಕಡಿಮೆ. ಅಂತಂದ್ರೆ ನ್ಯಾಯ ಅನ್ನೋದು ಹೇಗೆ, ಅದನ್ನ ನೀವು ಬೇಕಾದ ತಕ್ಷಣ ಕೊಡ್ಲಿಕ್ಕೂ ಆಗೋದಿಲ್ಲ, ಮತ್ತೆ ಅದನ್ನ ಮುಂದೂಡ್ತಾ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ 2 ಸ್ಟೇಟ್ಮೆಂಟ್ಗಳು ಹೇಳುತ್ತೆ. ಮುಖ್ಯವಾಗಿ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇದು ಹೇಳ್ತಾ ಹೋಗುತ್ತೆ.
ನೀವು ಅಂದ್ರೆ ನ್ಯಾಯ ವ್ಯವಸ್ಥೆಯಲ್ಲಿ ಹೇಗಿರ್ಬೇಕು, ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಪನ್ನ ಕೊಡುವುದು ಅತ್ಯಂತ ಮುಖ್ಯ ಆಗಿರುತ್ತೆ. ಹಾಗಾಗಿ ಡಿಲೇನೂ ಆಗ್ಬಾರ್ದು, ಅದು ಹರಿನೂ ಆಗ್ಬಾರ್ದು. ಸರಿಯಾದ ವೇಳೆಯಲ್ಲಿ ತೀರ್ಪು ದೊರಕಿದ್ರೆ ಅದಕ್ಕೊಂದು ಪ್ರಾಮುಖ್ಯತೆ ಇರುತ್ತೆ. ಈ ಕೇಸ್‌ನಲ್ಲಿ ಏನಾಗಿದೆ, ಜಸ್ಟಿಸ್ ಡಿಲೇಡ್. 40 ವರ್ಷ ಅಂತೂ ಆಗೋಗಿದೆ. ಬಟ್ ನಾಟ್ ಡಿನೈಡ್. ಡಿನೈ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೈಲ್ ಹಿಸ್ ಕನ್ವಿಕ್ಷನ್ ಶೋಸ್ ದ್ಯಾಟ್ ಜಸ್ಟಿಸ್ ಕ್ಯಾನ್ ಸ್ಟಿಲ್ ಬಿ ಸರ್ವ್ಡ್ ಆಫ್ಟರ್ ಮೆನಿ ಇಯರ್ಸ್. ಇವರ ಒಂದು ಪ್ರಕರಣದಿಂದಾಗಿ, ತೀರ್ಪಿನಿಂದಾಗಿ ಏನಂತ ಗೊತ್ತಾಗ್ತಾ ಇದೆ, ಹಲವಾರು ವರ್ಷಗಳ ಬಳಿಕ ಸಹ ನ್ಯಾಯ ದೊರಕಬಹುದು ಅನ್ನೋದು ಸಾಬೀತಾಗಿದೆ. ಇಟ್ ಆಲ್ಸೋ ರೈಸಸ್ ಕನ್ಸರ್ನ್ಸ್ ಅಬೌಟ್ ಹೌ ಪವರ್ಫುಲ್ ಪೀಪಲ್ ಕ್ಯಾನ್ ಎಸ್ಕೇಪ್ ಪನಿಷ್ಮೆಂಟ್ ಫಾರ್ ಡಿಕೇಡ್ಸ್. ಇನ್ನೊಂದು ಇಲ್ಲಿ ಅಂಶ ಗೊತ್ತಾಗೋದೇನು ಅಂತಂದ್ರೆ, ಶಕ್ತಿಶಾಲಿ ಪವರ್ಫುಲ್ ವ್ಯಕ್ತಿಗಳಿರ್ತಾರಲ್ವಾ, ತಮ್ಮ ರಾಜಕೀಯ ಶಕ್ತಿ, ಹಣದ ಶಕ್ತಿ ಮತ್ತೆ ಬೇರೆ ಬೇರೆ ರೀತಿಯ ಅವರ ಪ್ರಭಾವವನ್ನು ಬಳಸ್ಕೊಂಡು 40 ವರ್ಷಗಳ ಕಾಲ ಶಿಕ್ಷೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಅವರು. ಅಂತಂದ್ರೆ ಎಷ್ಟು ವರ್ಷಗಳ, ಇನ್ನು ಸ್ವಲ್ಪ ವರ್ಷ ಆದ್ರೆ ಅವರು ಎಷ್ಟು ವರ್ಷಗಳ ನಂತರ ಅವ್ರು ಇರೋದೇ ಇಲ್ಲ. ಅವಾಗ ಅವರ ತೀರ್ಪು ಹೊರಗೆ ಬಿದ್ದೇನು ಪ್ರಯೋಜನ ಅಲ್ವಾ? ಅಂತಂದ್ರೆ ಎಷ್ಟು ವರ್ಷಗಳ ಕಾಲ ಈ ತರ ಒಂದು ಪ್ರಭಾವನ ಬಳಸಿಕೊಂಡು ಈ ರೀತಿ ನಮ್ಮ ಶಿಕ್ಷೆನ ಮುಂದೂಡ್ತಾ ಕೂರ್ಲಿಕ್ಕೂ ಕೆಲವು ಸಾಧ್ಯತೆಗಳು ಇದೆಯಾ? ಹಾಗಾದ್ರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಈ ಎಲ್ಲ ಪ್ರಶ್ನೆಗಳು ಸಹ ಹೇಳ್ತಾ ಹೋಗುತ್ತೆ ಇಂತಹ ಒಂದು ಘಟನೆಗಳಿಂದಾಗಿ. ಇದಾದ ನಂತರ ಕೆಳಗಡೆ ಬಂದ್ರೆ, ಗವರ್ಮೆಂಟ್ ಕ್ವಶನ್ಸ್ ಪ್ಲೀಸ್ ಫಾರ್ ಲೈಫ್ ಟೈಮ್ ಬ್ಯಾನ್ ಆನ್ ಕನ್ವಿಕ್ಟೆಡ್ ಪೊಲಿಟಿಷಿಯನ್ಸ್. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಏನು ಹೇಳಿಲ್ಲ. ಇದ್ರ ಬಗ್ಗೆ 1-2 ವಾರದ ಹಿಂದೆನೂ ಚರ್ಚೆ ಮಾಡಿದ್ವಿ ನಾವು. ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಹಲವಾರು ಜನರು ಅಫಿಡವಿಟ್ ಅನ್ನು ಸಲ್ಲಿಸಿದ್ರು. ಅಂತಂದ್ರೆ ಈಗ ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು ಏನಂತಂದ್ರೆ, ಈಗಾಗಲೇ ಒಂದು ಕೇಸ್ ನಲ್ಲಿ ಅಪರಾಧಿಗಳು ಅಂತ ಪ್ರೂವ್ ಆಗಿರ್ತಾರೆ. ಯಾರು? ರಾಜಕೀಯ ವ್ಯಕ್ತಿಗಳು. ಆ ರಾಜಕೀಯ ವ್ಯಕ್ತಿಗಳು ಪ್ರೂವ್ ಆಗಿ ಜೈಲಿಗೆ ಹೋಗಿ ಮತ್ತೆ ವಾಪಸ್ ಬಂದ್ಮೇಲೆ ಮತ್ತೆ ಚುನಾವಣೆಗೆ ನಿಲ್ತಾರೆ, ಮತ್ತೆ ಗೆದ್ದು ಬರ್ತಾರಲ್ವಾ. ಹಾಗಾಗಿ ಇದು ಸರಿ ಅಲ್ಲ. ಹಾಗಾಗಿ ಒಂದು ಸಾರಿ ಅಪರಾಧಿಗಳು ಅಂತ ಪ್ರೂವ್ ಆದ್ಮೇಲೆ ಮತ್ತೆ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಕ್ಕೆ ಅವಕಾಶ ಕೊಡಬಾರದು ಅಂತ ಅಫಿಡವಿಟ್ ಅನ್ನ ಸಲ್ಲಿಸಿದ್ರು. ಇದಕ್ಕೆ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ಅಥವಾ ಬೇರೆ ಬೇರೆ ಸರ್ಕಾರಗಳು, ಇಲ್ಲ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಇನ್ನೊಂದ್ಸಾರಿ ಇದನ್ನ ಪರಿಗಣಿಸಬೇಕು ಅಂತಂದ್ರೆ, ಒಂದು ಸಾರಿ ಶಿಕ್ಷೆ ಕೊಟ್ಟ ಮೇಲೆ ಅವರಿಗೆ ಮತ್ತೆ ಅವರು ಬಂದಿರ್ತಾರಲ್ವಾ, ಕಾನೂನು ಪ್ರಕಾರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಮುಂತಾದವುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗಾಗಿ ಅವರಿಗೆ ಮತ್ತೆ ಸ್ಪರ್ಧಿಸ್ಲಿಕ್ಕೆ ಅವಕಾಶ ಹೇಗೂ ಇರುತ್ತೆ ಅದರಲ್ಲಿ, ಕೆಲವು ವರ್ಷಗಳ ನಂತರ ಅಂತ ಅದ್ರಲ್ಲಿ ಬರುತ್ತೆ. ಆದ್ರೆ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಇದೇನು ತೀರ್ಪನ್ನ ಕೊಡ್ಲಿಲ್ಲ, ಆದ್ರೆ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳೋದು ಏನು ಅಂತಂದ್ರೆ, ಒನ್ಸ್ ಕನ್ವಿಕ್ಟೆಡ್ ಹೌ ಕ್ಯಾನ್ ಪೀಪಲ್ ಕಮ್ ಬ್ಯಾಕ್ ಟು ಪಾರ್ಲಿಮೆಂಟ್ ಅಂಡ್ ಲೆಜಿಸ್ಲೇಚರ್ಸ್. ಒಂದ್ ಸಾರಿ ಅಪರಾಧಿಗಳು ಅಂತ ಗೊತ್ತಾದ ಮೇಲೂ ಸಹ ಜನ ಹೇಗೆ ಇವರನ್ನ ಮತ್ತೆ ಆರಿಸ್ತಾರೆ, ಮತ್ತೆ ಇವರು ಬಂದು ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಳ್ತಾರಲ್ಲ, ಹೇಗೆ ಸಾಧ್ಯ ಇದು? ದೇರ್ ಇಸ್ ಅನ್ ಅಪರೆಂಟ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತಂದ್ರೆ ಕೆಲವು ಸುಪ್ರೀಂ ಕೋರ್ಟ್ ನ ಜಡ್ಜಸ್ಗಳು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಸಹ ಇದು ವಿಷಾದಕರ ಸಂಗತಿ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಬರ್ತಾ ಹೋಗುತ್ತೆ. ಅಂತಂದ್ರೆ ಮತ್ತೆ ಅಪರಾಧಿಗಳೇ ಬಂದು ಶಾಸನವನ್ನ ರೂಪಿಸೋದು. ಮತ್ತೆ ಈ ರೀತಿ ಪ್ರಕ್ರಿಯೆಗಳು ಸಹ ನಡೀತಾ ಇರುತ್ತೆ ನಮ್ಮ ದೇಶದಲ್ಲಿ. ಹಾಗಾಗಿ ಇಂಥ ಒಂದು ಕ್ವಶನ್ಗಳ ಬಗ್ಗೆ ನೀವು ಸ್ವಲ್ಪ ಗಮನ ವಹಿಸ್ಕೊಳ್ಳಿ. ಅಂತಂದ್ರೆ ಇದ್ರ ಬಗ್ಗೆ ನಿಮ್ಮ ಯೋಚನೆಗಳೇನು, ಏನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನ ನೀವು ಹೇಳಿದ್ರು ಆಗತ್ತೆ. ಅದ್ರ ಬಗ್ಗೆ ಮುಂದೊಂದಿನ ಒಂದು ಥಿಂಕ್ ಕ್ವಶನ್ ಅನ್ನ ಇಡೋಣ ಬೇಕಿದ್ರೆ, ಆವಾಗ ಇನ್ನೊಂದ್ಸಾರಿ ಕಮೆಂಟ್ ಮಾಡಿ. ಇನ್ನು ಈ ಕಡೆ, ಯುಕ್ರೇನ್ ಕ್ಯಾನ್ ಫಾರ್ಗೆಟ್ ಅಬೌಟ್ ಜಾಯ್ನಿಂಗ್ ನ್ಯಾಟೋ ಸೇಸ್ ಟ್ರಂಪ್. ಮುಖ್ಯವಾಗಿ ಟ್ರಂಪ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತು, ಅವರು ರಷ್ಯಾದ ಜೊತೆ ಈಗ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಯುಕ್ರೇನ್ ಯುದ್ಧಕ್ಕಾಗಿ ತಾನು ಖರ್ಚು ಮಾಡಿದ ಸಾಕು, ಇನ್ನು ಮುಂದಾದ್ರೂ ಹಣ ಉಳಿಸೋಣ ಅಂದ್ಕೊಂಡು ರಷ್ಯಾ ಜೊತೆ ಒಪ್ಪಂದ ಮಾಡಿಕೊಂಡು ಯುಕ್ರೇನ್ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಇನ್ನು ಯುಕ್ರೇನ್ಗೆ ನ್ಯಾಟೋ ಪಡೆಯನ್ನ, ಅಮೆರಿಕ ನೇತೃತ್ವದ ನ್ಯಾಟೋ ಪಡೆಯನ್ನ ಸೇರ್ಕೋಬೇಕು ಅಂತ ಆಸೆ ಇತ್ತು. ಆದ್ರೆ ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಕನಸು ಕಾಣುವ ಅವಶ್ಯಕತೆ ಇಲ್ಲ, ನಾವು ನಿಮ್ಮನ್ನ ನ್ಯಾಟೋ ಪಡೆಗೆ ಸೇರಿಸ್ಕೊಳ್ಳುವ ಹಾಗೆ ಈಗ ಯಾವುದೇ ಒಂದು ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಯು ಕ್ಯಾನ್ ಫಾರ್ಗೆಟ್ ಅಬೌಟ್ ಜಾಯ್ನಿಂಗ್ ನ್ಯಾಟೋ. ನ್ಯಾಟೋ ಬಗ್ಗೆ ಸೇರ್ಕೊಳ್ಳೋದನ್ನ ಮರ್ತ್ ಬಿಡಿ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇದಾದ ನಂತರ, ಮೆಸೇಜ್ ಟು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂಡ್ ದಿ ಪೊಲೀಸ್. ಇದು ಸಹ ಒಂದು ಕುತೂಹಲಕಾರಿಯಾದ ಮತ್ತಷ್ಟೇ ವಿಷಾದಕರವಾದ ಒಂದು ಆರ್ಟಿಕಲ್. ರಾಂಗ್ಫುಲ್ ಎಫ್ಐಆರ್ಸ್. 2 ಎಫ್ಐಆರ್ಸ್ ವರ್ ರಿಜಿಸ್ಟರ್ಡ್ ಇನ್ ಇಂಡೋರ್ ಅಂಡರ್ ನ್ಯೂ ಲೀಗಲ್ ಕೋಡ್ಸ್ BNS ಮತ್ತೆ BNSS against a person who gave alms to a beggar and a beggar's son, but legally such FIRs should not have been filed. ಏನಾಗಿದೆ, ಇಂದೋರ್ನಲ್ಲಿ ಈಗ ಇರುವಂತಹ ಕಾನೂನುಗಳು, ಭಾರತೀಯ ನ್ಯಾಯ ಸಂಹಿತೆ ಎಲ್ಲ ಇದೆಯಲ್ವಾ, ಅದರ ಅಡಿಯಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ FIR ಅನ್ನು ದಾಖಲು ಮಾಡಲಾಗಿದೆ. ಅವನು ಏನ್ ಮಾಡಿದ್ದ ಹಾಗಾದ್ರೆ, ಆ ವ್ಯಕ್ತಿ ಒಬ್ಬ ಭಿಕ್ಷುಕನಿಗೆ ಹಣ ನೀಡಿದ್ದ, ಮತ್ತೆ ಆ ಭಿಕ್ಷುಕನ ಮಗನಿಗೆ ಸಹಾಯ ಮಾಡಿದ್ದಕ್ಕೋಸ್ಕರ FIR ಗಳನ್ನ ದಾಖಲು ಮಾಡಲಾಗಿದೆ. ಆದ್ರೆ ಕಾನೂನಿನ ಪ್ರಕಾರ ಈ ಪ್ರಕರಣಗಳನ್ನ ದಾಖಲಿಸುವ ಹಾಗಿಲ್ಲ. ಏನಾಗಿದೆ ಇಲ್ಲಿ ಹಾಗಾದ್ರೆ, ಲೀಗಲ್ ಮಿಸ್ಯೂಸ್, ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಏಮ್ ಟು ಮೇಕ್ ದಿ ಸಿಟಿ ಬೆಗರ್ ಫ್ರೀ. ಈಗ DM ಇರ್ತಾರಲ್ವಾ,
ಜಿಲ್ಲಾಧಿಕಾರಿಗಳು ಅವ್ರೇನ್ ಹೇಳಿದ್ರು ಅಂತಂದ್ರೆ ಬೆಗ್ಗರ್ ಫ್ರೀ ಮಾಡ್ಬೇಕು ಅಂತಂದ್ರೆ ಭಿಕ್ಷುಕರು ಇರಬಾರ್ದು ಅಂತ ಆರ್ಡರ್ ನ ಮಾಡಿದ್ರು. ಆದ್ರೆ ಇದೇ ಆರ್ಡರ್ ನ ಇಲ್ಲೀಗಲ್ ಆಗಿ ಅಂತಂದ್ರೆ ನ್ಯಾಯಯುತವಾಗಿ ಉಪಯೋಗಿಸ್ಕೊಳ್ಳದೆ ಏನ್ ಮಾಡಿದ್ದಾರೆ, ಈ ತರ ಭಿಕ್ಷುಕರಿಗೆ ಸಹಾಯ ಮಾಡುವವರನ್ನ FIR ಗೆ ಒಳಪಡಿಸ್ತಾ ಇದ್ದಾರೆ. ಬಟ್ ಬೆಗ್ಗಿಂಗ್ ಡಸ್ ನಾಟ್ ಕ್ವಾಲಿಫೈ ಆಸ್ ಅನ್ ಅರ್ಜೆಂಟ್ ಡೇಂಜರ್. ಈಗ ಒಂದು ಬೆಗ್ಗರ್ ಅಥವಾ ಭಿಕ್ಷೆ ಬೇಡುವುದು ಇದು ಅರ್ಜೆಂಟ್ ಡೇಂಜರ್ ಅನ್ನುವಂತ ಒಂದು ವ್ಯಾಖ್ಯಾನದ ಅಡಿಯಲ್ಲಿ ಬರೋದಿಲ್ಲ ಅಂಡರ್ ದಿ ಲಾ, ಮೇಕಿಂಗ್ FIR ಕ್ವಶನೇಬಲ್. ಹಾಗಾಗಿ FIR ಹಾಕಿದ್ದು ಸರಿ ಅಲ್ಲ ಅಂತ ಹಲವಾರು ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಪೊಲೀಸ್ ಓವರ್ ರೀಚ್, ಇನ್ನು ಪೊಲೀಸರು ಅತಿಯಾಗಿ ಇಲ್ಲಿ ನಡ್ಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಆಸ್ ಪರ್ ಲೀಗಲ್ ರೂಲ್ಸ್ FIR ಫಾರ್ ಸಚ್ ಅಫೆನ್ಸಸ್ ಕ್ಯಾನ್ ಓನ್ಲಿ ಬಿ ರಿಜಿಸ್ಟರ್ಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಫೈಲ್ಸ್ ಅ ರಿಟರ್ನ್ ಕಂಪ್ಲೇಂಟ್ ಇನ್ ಕೋರ್ಟ್ ನಾಟ್ ಬೈ ದಿ ಪೊಲೀಸ್. ಇಂತಹ ಪ್ರಕರಣಗಳಿಗೆ ಸಂಬಂಧಿಸಿದ ಹಾಗೆ ಏನಾಗಬೇಕಾಗಿರುತ್ತೆ, ಕಾನೂನಿನ ನಿಯಮಗಳ ಪ್ರಕಾರ FIR ದಾಖಲಿಸಲಿಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ನ್ಯಾಯಾಲಯಕ್ಕೆ ಲಿಖಿತವಾದ ದೂರನ್ನು ನೀಡಬೇಕು. ಪೊಲೀಸ್ ಇಲಾಖೆನೇ ಮುಂದೆ ಬಂದು ನೇರವಾಗಿ ದೂರು ದಾಖಲಿಸೋ ಹಾಗಿಲ್ಲ. ಇನ್ನು ಕೋರ್ಟ್ ಏನ್ ಹೇಳಿತ್ತು ಮೊದಲೆಲ್ಲ, ಕೋರ್ಟ್ ಪ್ರೆಸಿಡೆಂಟ್ಸ್ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಹ್ಯಾವ್ ರೂಲ್ಡ್ ಇನ್ ಪಾಸ್ಟ್ ಕೇಸಸ್ ದಟ್ FIRs cannot be filed for such violations unless proper legal process is followed. ಅಂದ್ರೆ ಸರಿಯಾಗಿ ಕಾನೂನಿನ ಪ್ರಕ್ರಿಯೆಯನ್ನು ಪಾಲಿಸದೆ ಈ ರೀತಿಯ FIR ಗಳನ್ನ ದಾಖಲಿಸಬಾರದು ಅಂತ ಸುಪ್ರೀಂ ಕೋರ್ಟ್ಗಳು ಮತ್ತೆ ಹೈಕೋರ್ಟ್ಗಳು ಮೊದಲೇ ಹೇಳಿವೆ. ಸೊಲ್ಯೂಷನ್ ಫಾರ್ ಪೊಲೀಸ್ ಹಾಗಾದ್ರೆ ಏನ್ ಮಾಡ್ಬೇಕು ಈಗ? ದ ಇಂಡೋರ್ ಪೊಲೀಸ್ ಶುಡ್ ಕ್ಲೋಸ್ these cases and inform the district magistrate who can approach the court if they wish to take further action. ಹಾಗಾಗಿ ಪೊಲೀಸರು ಈ FIR ಅನ್ನ ಕ್ಲೋಸ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು. ಅವರು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನ್ಯಾಯಾಲಯವನ್ನು ಸಂಪರ್ಕಿಸಬಹುದು. ಹಾಗಾದ್ರೆ ಇಂಥ ಸಮಸ್ಯೆಗಳಿಗೆ ಏನು ಸೊಲ್ಯೂಷನ್? ಬೆಟರ್ ಅಪ್ರೋಚ್ ಇಸ್ ನೀಡೆಡ್. ಇನ್ಸ್ಟೆಡ್ ಆಫ್ ಪನಿಷಿಂಗ್ ಬೆಗ್ಗರ್ಸ್, ದ ಗವರ್ಮೆಂಟ್ ಶುಡ್ ಫೋಕಸ್ ಆನ್ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಟು ಹೆಲ್ಪ್ ದೆಮ್ ಅಂಡ್ ಫೈಂಡ್ ವರ್ಕ್ ಅಂಡ್ ಇಂಪ್ರೂವ್ ದೇರ್ ಲೈಫ್ಸ್. ಮುಖ್ಯವಾಗಿ ಶಿಕ್ಷೆ ಕೊಡೋ ಬದಲು ಸರ್ಕಾರ ಪುನರ್ವಸತಿ ಕಾರ್ಯಕ್ರಮಗಳ ಮೇಲೆ ಫೋಕಸ್ ಮಾಡಬೇಕು ಮತ್ತೆ ಅವರ ಜೀವನವನ್ನು ಸುಧಾರಿಸಲಿಕ್ಕೆ ಉದ್ಯೋಗಾವಕಾಶಗಳನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಮುಖ್ಯವಾಗಿ ಆಗಬೇಕಾಗಿತ್ತು. ಇದಾದ ನಂತರ ಕೊನೆಯಲ್ಲಿ ವೈ ಆರ್ PWDs ವರಿಡ್ ಅಬೌಟ್ DPDP ರೂಲ್ಸ್. ಮುಖ್ಯವಾಗಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅನ್ನೋದ್ರ ಬಗ್ಗೆ ಇದು ಹೇಳ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅಂತಂದ್ರೆ ಈಗ ವಿಶೇಷ ಚೇತನರು ಅಂತ ಹೇಳ್ತೀವಲ್ವಾ, ಅವ್ರ ಬಗ್ಗೆ ಈ ಒಂದು ಆಕ್ಟ್ ನಿಂದಾಗಿ ಏನೇನು ಸಮಸ್ಯೆಗಳಿದೆ ಅವರಿಗೆ. DPDP ಆಕ್ಟ್ ಟ್ರೀಟ್ಸ್ ಅಡಲ್ಟ್ಸ್ ವಿತ್ ಡಿಸೇಬಿಲಿಟೀಸ್ ಲೈಕ್ ಚಿಲ್ಡ್ರನ್ ಬೈ ರಿಕ್ವೈರಿಂಗ್ ದರ್ ಗಾರ್ಡಿಯನ್ಸ್ ಕನ್ಸೆಂಟ್ ಫಾರ್ ಡಿಜಿಟಲ್ ಡೇಟಾ ಯೂಸ್ ಇವನ್ ಇಫ್ ದೇ ಕ್ಯಾನ್ ಡಿಸೈಡ್ ಫಾರ್ ದೆಮ್ಸೆಲ್ವ್ಸ್. ಅಂತಂದ್ರೆ ಈಗ ಕೆಲವರಿಗೆ ಶಾರೀರಿಕ ಅಥವಾ ಮಾನಸಿಕ ಅಶಕ್ತತೆ ಹೊಂದಿರ್ತಾರೆ ಕೆಲವರು, ಅಂತವರನ್ನು ಸಹ ಈ ಒಂದು ಆಕ್ಟ್ ನಡಿಯಲ್ಲಿ ಮಕ್ಕಳ ಹಾಗೆ ಪರಿಗಣಿಸ್ತಾರೆ. ಅಂತಂದ್ರೆ ಏನು, ಅವರು ಯಾವುದೇ ಈ ಡಿಜಿಟಲ್ ಡೇಟಾವನ್ನ ಬಳಸೋದಕ್ಕೆ ಗಾರ್ಡಿಯನ್ ಅಥವಾ ತಮ್ಮ ಪೋಷಕರ ಅನುಮತಿಯನ್ನ ಪಡ್ಕೊಳ್ಬೇಕು. ಅಂತಂದ್ರೆ ಕೆಲವೊಂದ್ ಸಾರಿ ಅವರಿಗೆ ಡಿಸಿಷನ್ ತಗೊಳ್ಳುವಂತ ಸಾಮರ್ಥ್ಯ ಇರುತ್ತೆ, ಆದ್ರೂ ಸಹ ಪೋಷಕರ ಅನುಮತಿ ಬೇಕಾಗುತ್ತೆ. ಆಕ್ಟಿವಿಸ್ಟ್ ಕನ್ಸರ್ನ್. ಹಾಗಾಗಿ ಏನಾಗ್ತಾ ಇದೆ ಈಗ, ಡಿಸೇಬಿಲಿಟಿ ರೈಟ್ ಆಕ್ಟಿವಿಸ್ಟ್ ಆರ್ಗ್ಯೂ ದಟ್ ದಿಸ್ ರೂಲ್ ಅಸ್ಯೂಮ್ಸ್ PWDs ಲ್ಯಾಕ್ ಡಿಸಿಷನ್ಸ್ ಮೇಕಿಂಗ್ ಅಬಿಲಿಟಿ ಅಂಡ್ ಕ್ಯಾನ್ ಟೇಕ್ ಅವೇ ದರ್ ಇಂಡಿಪೆಂಡೆನ್ಸ್. ಅಂತಂದ್ರೆ ಈಗ ದಿವ್ಯಾಂಗರ ಹಕ್ಕುಗಳ ಪರ ಹೋರಾಟಗಾರ ಇರ್ತಾರಲ್ವಾ, ಇವ್ರೇನ್ ಹೇಳ್ತಾ ಇದ್ದಾರೆ, ಈ ದಿವ್ಯಾಂಗ ಹೊಂದಿರುವಂತಹ ಅಥವಾ ಬೇರೆ ಬೇರೆ ವಿಶೇಷ ಚೇತನರಿಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುತ್ತೆ, ಆ ಸಾಮರ್ಥ್ಯವನ್ನೇ ಈ ಒಂದು ಆಕ್ಟ್ ನಿರಾಕರಿಸ್ತಾ ಇದೆ. ಇದರಿಂದಾಗಿ ಅವರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾ ಇದೆ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಮತ್ತೆ ಡಿಫರೆಂಟ್ ಗಾರ್ಡಿಯನ್ ಲಾಸ್. ಇಂಡಿಯಾ ಹ್ಯಾಸ್ 2 laws ಫಾರ್ ಡಿಸೇಬಲ್ಡ್ ಪೀಪಲ್ ಗಾರ್ಡಿಯನ್ಸ್ ಶಿಪ್. ದ NT ಆಕ್ಟ್, ಎರಡು ತರಹದ ಒಂದು ಕಾನೂನು ಇದೆ. ಒಂದು NT ಆಕ್ಟ್ ಫುಲ್ ಗಾರ್ಡಿಯನ್ಶಿಪ್ ಅಂಡ್ ದಿ RPWD ಆಕ್ಟ್ ಲಿಮಿಟೆಡ್ ಸಪೋರ್ಟ್ ಫಾರ್ ಡಿಸಿಷನ್ ಮೇಕಿಂಗ್. ಬಟ್ ದ DPDP ಆಕ್ಟ್ ಡಸ್ ನಾಟ್ ಕ್ಲಿಯರ್ಲಿ ಡಿಫರೆನ್ಶಿಯೇಟ್ ಬಿಟ್ವೀನ್ ದೆಮ್. ಏನ್ ಹೇಳುತ್ತೆ ಅಂತಂದ್ರೆ, ಈ ದಿವ್ಯಾಂಗರ ಪೋಷಕರಿಗೆ ಸಂಬಂಧಿಸಿದ ಹಾಗೆ 2 ರೀತಿಯ ಕಾನೂನುಗಳಿದೆ. ಮೊದಲನೇದು NT ಕಾಯ್ದೆ, ಅಂತಂದ್ರೆ ಸಂಪೂರ್ಣವಾಗಿ ಪೋಷಕರ ಮೇಲೆ ಅವಲಂಬಿತರಾಗಿರ್ತಾರೆ. ಎರಡನೇದು RPWD ಕಾಯ್ದೆ, ಅಂತಂದ್ರೆ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಮಾತ್ರ ಪೋಷಕರ ಅವಶ್ಯಕತೆ ಇರುತ್ತೆ. ಆದ್ರೆ ಈ 2 ಕಾಯ್ದೆಗಳ ನಡುವೆ ಏನು ಡಿಫರೆನ್ಸ್ ಅನ್ನೋದನ್ನ ಈ ಒಂದು ಹೊಸ ಆಕ್ಟ್ ನಲ್ಲಿ ಸರಿಯಾಗಿ ಹೇಳಲೇ ಇಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಇನ್ ರಿಯಾಲಿಟಿ ಇವನ್ PWDs with limited guardianship often lose control over their decisions, contradicting international disability rights. ಅಂತಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ಸೀಮಿತ ಪಾಲಕತ್ವ ಅಂತಂದ್ರೆ ಕೆಲವು ಡಿಸಿಷನ್ಗಳಿಗೆ ಮಾತ್ರ ಪೋಷಕರು ಬೇಕಾಗಿರ್ತಾರೆ. ಅಂತ ಲಿಮಿಟೆಡ್ ಗಾರ್ಡಿಯನ್ಶಿಪ್ ಹೊಂದಿರುವವರು ಸಹ ತಮ್ಮ ಸ್ವತಂತ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ಒಂದು ಕಾಯ್ದೆಯಿಂದ. ಇದೇನಾಗುತ್ತೆ, ಇದರಿಂದ ಅಂತಾರಾಷ್ಟ್ರೀಯ ಅಂಗವಿಕಲರ ಹಕ್ಕುಗಳ ಒಪ್ಪಂದದ ಪ್ರಕಾರ ಇದು ತಪ್ಪು. ಏಕೆಂದ್ರೆ ಪ್ರತಿಯೊಬ್ಬ ಅಶಕ್ತ ವ್ಯಕ್ತಿಗೂ ಯಾವುದೇ ಒಂದು ವಿಶೇಷ ಚೇತನರಿಗೂ ತನ್ನ ಜೀವನಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಹಕ್ಕು ಇರಬೇಕು. ಹಾಗಾಗಿ ಆ ಹಕ್ಕನ್ನ ಇಲ್ಲಿ
ಹಕ್ಕಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಲೀಗಲ್ ಕನ್ಫ್ಯೂಷನ್. ಆಕ್ಟ್ ಕ್ರಿಯೇಟ್ಸ್ ಕನ್ಫ್ಯೂಷನ್ ಬೈ ಇನ್ಕ್ಲೂಡಿಂಗ್ ಫಿಸಿಕಲ್ ಡಿಸಾಬಿಲಿಟೀಸ್ ಇನ್ ದ ರೂಲ್, even though people with only physical disabilities usually don't have legal guardians. ಮತ್ತೆ ಅದಾದ್ಮೇಲೆ ಪ್ರೈವಸಿ ರಿಸ್ಕ್ ಅಂತಂದ್ರೆ, ಕಾನೂನಿನ ಪ್ರಕಾರ ಫಿಸಿಕಲ್ ಡಿಸಾಬಿಲಿಟಿ ಮತ್ತೆ ಅವರಿಗೆ ಸಂಬಂಧಿಸಿದ ಪೋಷಕರಿಗೆ ಯಾವುದೇ ರೀತಿ ಸರಿಯಾಗಿ ಸ್ಪಷ್ಟ ನಿರ್ಧಾರಗಳನ್ನ, ಸ್ಪಷ್ಟವಾಗಿ ಇಲ್ಲಿ ಕೆಲವೊಂದು ಅಂಶಗಳನ್ನ ಸರಿಯಾಗಿ ಕೊಡ್ಲಿಲ್ಲ. ಪ್ರೈವಸಿ ರಿಸ್ಕ್ ಇದೆ. ಪ್ಲಾಟ್ಫಾರ್ಮ್ಸ್ ಮೇ ಎಂಡ್ ಅಪ್ ಕಲೆಕ್ಟಿಂಗ್ ಅನ್ನೆಸೆಸರಿ ಡಿಸೇಬಿಲಿಟಿ ರಿಲೇಟೆಡ್ ಡೇಟಾ, ಇನ್ಕ್ರೀಸಿಂಗ್ ರಿಸ್ಕ್ ಆಫ್ ಮಿಸ್ಯೂಸ್ ವೈಲ್ accessibility issues in popular apps remain ಅನ್ಅಡ್ರೆಸ್ಡ್ ಅಂತಂದ್ರೆ ಏನು? ಅನ್ಅಡ್ರೆಸ್ ಆಗಿರೋದು ಅಂತಂದ್ರೆ ಏನು? ಅವರಿಗೆ accessibility ರೂಲ್ಗಳು, accessibility ಬಗ್ಗೆ ನೀವು ಕೇಳಿರಬಹುದು. ಅಂತಂದ್ರೆ ಕೆಲವು ಆಪ್ಗಳಿರುತ್ತೆ. ಆಪ್ಗಳಲ್ಲಿ ಈ ಬೇರೆ ಬೇರೆ ಈಗ ದೃಷ್ಟಿಹೀನರಿಗೆ ಅಥವಾ ಕಿವಿ ಕೇಳಿಸದೇ ಇರೋರಿಗೆ ಅಲ್ಲಿ ಬೇರೆ ಬೇರೆ ಫೀಚರ್ಗಳಿರುತ್ತೆ. ಅವರು ಆ ಫೀಚರ್ ಅನ್ನ ಉಪಯೋಗಿಸ್ಕೊಳ್ಬಹುದು. accessibility ಅಂತಂದ್ರೆ ಅವರಿಗೆ ಬೇಕಾಗಿರೋ ಫೀಚರ್ಸ್ಗಳು ಇರೋದು. ಕೆಲವು ಆಪ್ಗಳು ಏನೇನ್ ಆಗ್ತಾ ಇದೆ ಅಂತ ಹೇಳುತ್ತೆ, ದೃಷ್ಟಿಹೀನರಿಗಾಗಿ ಉದಾಹರಣೆ ತೆಗೆದುಕೊಂಡ್ರೆ. ಹಾಗಾಗಿ ಅಂತ ಅವರಿಗೆ ಬೇಕಾದಂತಹ ಫೀಚರ್ಗಳನ್ನ ಆಡ್ ಮಾಡೋದು. ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ಇಂತಹ ವ್ಯಕ್ತಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ತಮ್ಮ ಆಪ್ಗಳನ್ನ ಜನಸಾಮಾನ್ಯರಿಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಪ್ಲಾಟ್ಫಾರ್ಮ್ಸ್ ಮೇ ಎಂಡ್ ಅಪ್ ಕಲೆಕ್ಟಿಂಗ್ ಅನ್ನೆಸೆಸರಿ ಡಿಸೇಬಿಲಿಟಿ ರಿಲೇಟೆಡ್ ಡೇಟಾ. ಕೆಲವೊಂದು ವೇದಿಕೆಗಳು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಅಗತ್ಯವಿಲ್ಲದೆ ಇರೋ ಮಾಹಿತಿಗಳನ್ನು ಸಹ ಈ ಒಂದು ಡಿಸೇಬಲ್ಡ್ ಪೀಪಲ್ ಇಂದ ತೆಗೆದುಕೊಳ್ಳಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಉಪಯೋಗ ಆಗುತ್ತೆ ಗೊತ್ತಾಗೋದಿಲ್ಲ. ಕೆಲವೊಂದು ಸ್ಕ್ಯಾಮ್ಗಳು ಮತ್ತೆ ಕೆಲವೊಂದು ಬ್ಲಾಕ್ ಮೇಲ್ಗಳು ನಡೀತಾವಲ್ವಾ. ಹಾಗಾಗಿ ಅಲ್ಲೂ ಸಹ ಈ ಡೇಟಾ ಸೋರಿಕೆ ಆದ್ರೆ ಮುಂದೆ ಬಹಳ ತೊಂದರೆ ಆಗುತ್ತೆ, ಪ್ರೈವಸಿ ರಿಸ್ಕ್ ಇದೆ ಇದರಲ್ಲಿ ಅಂತ ಈ ಪಾಯಿಂಟ್ ಹೇಳುತ್ತೆ. ಇನ್ನು ಇವತ್ತಿನ ವೊಕ್ಯಾಬ್ಯುಲರಿ ನೋಡೋದಾದ್ರೆ, ರಾಹುಲ್ಸ್ ಲೈಫ್ ಟುಕ್ ಡಿಫರೆಂಟ್ ಟ್ರಾಜೆಕ್ಟರೀಸ್ ಆಸ್ ಹಿ ಮೂವ್ಡ್ ಫ್ರಮ್ ಸ್ಮಾಲ್ ವಿಲೇಜ್ ಟು ಬಿಗ್ ಸಿಟಿ. ಚಿಕ್ಕ ಹಳ್ಳಿಯಿಂದ ದೊಡ್ಡ ನಗರಕ್ಕೆ ಹೋಗಿದ್ದಾನೆ. ಆವಾಗ ಅವನ ಜೀವನದಲ್ಲಿ ಡಿಫರೆಂಟ್ ಟ್ರಾಜೆಕ್ಟರೀಸ್ ಅಂತಂದ್ರೆ ಬೇರೆ ಬೇರೆ ದಾರಿಗಳು ತೆರೆದುಕೊಂಡು, ಪಾತ್ಸ್, ಟ್ರಾಜೆಕ್ಟರಿ ಅಂತಂದ್ರೆ ಪಥಗಳು, ದಾರಿಗಳು, ಡೈರೆಕ್ಷನ್ಸ್. ಅಟ್ ಫಸ್ಟ್ ಹಿ ಸ್ಟ್ರಗಲ್ಡ್ ವಿತ್ ಡೈಕಾಟಮಿ ಬಿಟ್ವೀನ್ ರೂರಲ್ ಅಂಡ್ ಅರ್ಬನ್ ಲೈಫ್. ಸ್ಟಾರ್ಟಿಂಗ್ ಅಲ್ಲಿ, ಪ್ರಾರಂಭದಲ್ಲಿ ಅವನಿಗೆ ಏನಾಯ್ತು, ಈ ಹಳ್ಳಿಯ ಜೀವನ ಮತ್ತೆ ನಗರದ ಜೀವನದ ನಡುವಿನ ಡೈಕಾಟಮಿ ಅಂತಂದ್ರೆ ಡಿವಿಷನ್, ಪರಸ್ಪರ ಬೇರೆ ಬೇರೆ ರೀತಿಯ ಎರಡು ಬೇರೆ ವಿರೋಧಗಳಾಗಿರೋ ತರ ಅವನಿಗೆ ಅನಿಸ್ತಾ ಇತ್ತು. ಆ ಒಂದು ವಿರೋಧಾಭಾಸಗಳಿಂದಾಗಿ ಹಳ್ಳಿ ರೀತಿಯ ಜೀವನನೇ ಬೇರೆ, ನಗರಗಳೇ ಬೇರೆ ಇರುತ್ತಲ್ವ. ಹಾಗಾಗಿ ಆ ಡೈಕಾಟಮಿ, ಪರಸ್ಪರ ವಿರೋಧ ಆಗಿರುವಂತಹ ಎಷ್ಟೋ ಅಂಶಗಳಿಂದಾಗಿ ಅವನು ಕಷ್ಟಪಡ್ಬೇಕಾಯ್ತು. ದ ಕಾಕೋಫೋನಿ ಆಫ್ ದಿ ಸಿಟಿ ಸ್ಟ್ರೀಟ್ಸ್ ಓವರ್ವೆಲ್ಡ್ ಹಿಮ್. ಕಾಕೋಫೋನಿ ಅಂತಂದ್ರೆ ಕೋಲಾಹಲ, ಗದ್ದಲ, ಸಿಟಿಲಿ ಇರುವಂತಹ ದೊಡ್ಡ ಕೋಲಾಹಲಗಳಿಂದಾಗಿ ಅವನಿಗೆ ಸ್ವಲ್ಪ ಅವನು ಓವರ್ವೆಲ್ಮ್ ಆದ, ಅಂತಂದ್ರೆ ಅವನಿಗೆ ಸ್ವಲ್ಪ ಅತಿಯಾಗಿ ಅನಿಸ್ತೋದು. ಬಟ್ ಸೂನ್ ಹಿ ಫೌಂಡ್ ವೇಸ್ ಫಾರ್ ಅಸಿಮಿಲೇಷನ್ ಇನ್ ಟು ದಿ ನ್ಯೂ ಎನ್ವೈರ್ಮೆಂಟ್. ಆದ್ರೆ ಕೆಲವು ದಿವಸಗಳ ನಂತರ ಆದಷ್ಟು ಬೇಗ ಅವನೇನ್ ಮಾಡ್ದ, ಅಸಿಮಿಲೇಷನ್, ಆ ಒಂದು ಪ್ರದೇಶಕ್ಕೆ ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು. ಅಸಿಮಿಲೇಷನ್ ಅಂತಂದ್ರೆ ಅಬ್ಸಾರ್ಪ್ಷನ್, ಅಡಾಪ್ಷನ್, ಇಂಟಿಗ್ರೇಷನ್, ಹೇಗೆ ಹೊಂದ್ಕೊಳ್ಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡ್ದ. his days became replete with learning and new experiences, making him feel more confident, happy. ಅಂದ್ರೆ ಅವನ ಮುಂದಿನ ದಿನಗಳು ರೆಪ್ಲೀಟ್ ಅಂತಂದ್ರೆ ತುಂಬಿಕೊಂಡಿರೋದು, ಸಮೃದ್ಧವಾಗಿರೋದು. ಮುಂದಿನ ದಿನಗಳಲ್ಲಿ ಅವನು ಕಲಿಯೋದು ಮತ್ತೆ ಹೊಸ ಹೊಸ ಅನುಭವಗಳನ್ನ ಪಡ್ಕೊಳ್ಳೋದ್ರ ಮೂಲಕ ತನ್ನ ಜೀವನವನ್ನ ಏನಷ್ಟು ಚೆನ್ನಾಗಿ ಖುಷಿಯಿಂದ ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ದ. ಇನ್ನು ನಿನ್ನೆಯ ಪ್ರಶ್ನೆಗೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಲೇಕ್ಸ್ ವೆಸ್ಟ್ ಆಫ್ರಿಕಾ ಹ್ಯಾಸ್ ಬಿಕಮ್ ಡ್ರೈ ಅಂಡ್ ಟರ್ನ್ ಇಂಟು ಡೆಸರ್ಟ್? ಇದಕ್ಕೆ ಉತ್ತರ ಲೇಕ್ ಫ್ಯಾಗವೈನ್. ಇವತ್ತಿನ ಪ್ರಶ್ನೆ ನೋಡೋದಾದ್ರೆ, ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ಅಸೋಸಿಯೇಟೆಡ್ ಆಸ್ ಸೆಕ್ರೆಟರಿ ವಿತ್ ಹಿಂದೂ ಫೀಮೇಲ್ ಸ್ಕೂಲ್ ವಿಚ್ ಲೇಟರ್ ಕೇಮ್ ಟು ಬಿ ನೋನ್ ಆಸ್ ಬೆಥುನೆ ಫೀಮೇಲ್ ಸ್ಕೂಲ್? ಇದರ ಆಪ್ಷನ್ಸ್: ಆನಿ ಬೆಸೆಂಟ್, ದೇಬೇಂದ್ರನಾಥ್ ಟಾಗೋರ್, ಈಶ್ವರ್ ವಿದ್ಯಾಸಾಗರ್, ಸರೋಜಿನಿ ನಾಯ್ಡು. ಇದರ ಉತ್ತರವನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ನೋಡೋದಾದ್ರೆ, ಡಿಸ್ಪೈಟ್ ಲೀಗಲ್ ಪ್ರೊವಿಷನ್ಸ್ ಅಂಡ್ ಪಾಲಿಸಿ ಇನಿಷಿಯೇಟಿವ್ಸ್, ಮ್ಯಾಟರ್ನಿಟಿ ಬೆನಿಫಿಟ್ಸ್ ಇನ್ ಇಂಡಿಯಾ ರಿಮೇನ್ inadequate and inaccessible to many women. Discuss the challenges in ensuring comprehensive maternity support and suggest measures to improve maternal welfare in the country. ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರಿಗಾಗಿರ್ಬಹುದು, ತಾಯಂದ್ರಿಗಾಗಿರ್ಬಹುದು, ಅವರಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ನಿಮಗೆ ಥಿಂಕ್ ಮಾಡ್ಲಿಕ್ಕೆ, ಆಸ್ ಅ ಸಿವಿಲ್ ಸರ್ವೆಂಟ್, ನೀವೊಂದು ಸಿವಿಲ್ ಸರ್ವೆಂಟ್ ಆಗಿದ್ದೀರಿ ಅಂತ ಇಟ್ಕೊಳ್ಳಿ. ಹೌ ಡು ಯು ಡಿಫೈನ್ ವರ್ಕ್ ಲೈಫ್ ಬ್ಯಾಲೆನ್ಸ್? ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಹಲವಾರು ದಿನಗಳ ಹಿಂದೆ ನಾವು ನೋಡಿದ್ವಲ್ವಾ. ಭಾರತದಲ್ಲಿ ಎಷ್ಟು ಹೊತ್ತು ಕೆಲಸ ಮಾಡಬೇಕು, ಎಷ್ಟು ಗಂಟೆಗಳ ಕಾಲ ದುಡಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೋಡಿದ್ವಿ. ನಿಮಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದ್ರ ಅರ್ಥ ಏನಂತ ಅನ್ಸುತ್ತೆ? ಅಂಡ್ ಹೌ ವುಡ್ ಯು ಪ್ರಯಾರಿಟೈಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಬಿಟ್ವೀನ್ ವರ್ಕ್, ಫ್ಯಾಮಿಲಿ ಅಂಡ್ ಪರ್ಸನಲ್ ವೆಲ್ ಬೀಯಿಂಗ್ ವೈಲ್ ಸರ್ವಿಂಗ್ ದ ನೇಷನ್? ನೀವು ಯಾವುದೋ ಒಂದು ಸೇವೆಯಲ್ಲಿ ಇರ್ತೀರ, IAS ಆಗಿರ್ಬೋದು, IPS ಆಗಿರ್ಬೋದು, ಯಾವುದೇ ಸೇವೆಯಲ್ಲಿ ಇದ್ದಾಗ ನಿಮ್ಮ ಪ್ರಯಾರಿಟಿಗಳು ಹೇಗಿರುತ್ತೆ? ವರ್ಕಿಗೆ ಹೇಗೆ ಸಮಯ ಕೊಡ್ತೀರಾ, ಫ್ಯಾಮಿಲಿ ಮತ್ತೆ ಪರ್ಸನಲ್ ವೆಲ್ ಬೀಯಿಂಗ್, ನಿಮ್ಮದೇ ಆದಂತಹ
ಆರೋಗ್ಯನ ನೋಡ್ಕೊಳ್ಳೋದಾಗಿರ್ಬಹುದು, ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಫೀಲ್ಡ್‌ಗಳಿರ್ಬಹುದು. ಹಾಗಾಗಿ ಎಲ್ಲ ವಿಷಯಗಳನ್ನ ಹೇಗೆ ಪ್ರಯಾರಿಟೈಸ್ ಮಾಡ್ತೀರಾ? ಅದ್ರ ಜೊತೆ ಯಾವುದ್ರ ಜೊತೆ ದೇಶವನ್ನ ದೇಶಕ್ಕೆ ಸೇವೆ ಸಲ್ಲಿಸೋದ್ರ ಜೊತೆ ಈ ಎಲ್ಲ ವಿಷಯಗಳನ್ನ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ? ಅದರಲ್ಲೂ ಮುಖ್ಯವಾಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇವತ್ತಿನ ಪ್ರಶ್ನೆ. ಹಾಗಾಗಿ ಇದಕ್ಕೆ ಉತ್ತರವನ್ನ ಥಿಂಕ್ ಮಾಡಿ ನಿಮ್ಗೆ ಅನ್ಸಿದ್ರೆ ಅದಕ್ಕೆ ಕಮೆಂಟ್ ಸಹ ಮಾಡ್ಬೋದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.